ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಸಖತ್ ಟೇಸ್ಟಿಯಾದ ಖಾರ ಪೊಂಗಲ್ ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ. ಪಕ್ಕ ಚೆನ್ನೈ ಸ್ಟೈಲಲ್ಲಿರುತ್ತೆ ಈ ಪೊಂಗಲ್. ಬಾಯಲ್ಲಿಟ್ಟರೆ ಬೆಣ್ಣೆ ಥರನೇ ಕರಗಿ ಹೋಗುತ್ತೆ ಈ ಪೊಂಗಲ್. ಯಾಕೆ ಚೆನ್ನೈ ಸ್ಟೈಲ್ ಅಂತ ಹೇಳಿದೆ ಅಂದರೆ, ತಮಿಳ್ನಾಡು ಸ್ಟೈಲಲ್ಲಿ ಪೊಂಗಲ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಈ ಪೊಂಗಲ್. ಫ್ರೆಂಡ್ಸ್, ನನಗಂತೂ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ವಾಯ್ಸ್ ಆ ಕಡೆ ಈ ಕಡೆ ಇದ್ದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೋಲ್ಡ್ ಆಗಿರೋ ಕಾರಣ ಸ್ವಲ್ಪ ಮೆಣಸನ್ನು ಸಹ ಹೆಚ್ಚಾಗಿ ಹಾಕಿ ನಾನು ಈ ಪೊಂಗಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಊಟದಕ್ಕಿ ಆದರೂ ತೊಗೋಬೋದು, ರೇಷನ್ ಅಕ್ಕಿ ಆದರೂ ತೊಗೋಬೋದು. ನಾನು ಊಟಕ್ಕೆ ಯೂಸ್ ಮಾಡೋ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹೆಸರುಬೇಳೆ. ನೀವು ಯಾವುದೇ ಗ್ಲಾಸ್ ಕಪ್ಪು ತಗೊಳ್ಳಿ, ಅಕ್ಕಿಯ ಅರ್ಧ ಭಾಗದಷ್ಟು ಹೆಸರುಬೇಳೆ ಇರಬೇಕು. ಒಂದು ಬೌಲ್ಗೆ ಸೇರಿಸ್ಕೊಂಡು 2ರಿಂದ 3 ಸರಿ ಇದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿದ ನಂತರ ಪುನಃ ಇದಕ್ಕೆ ನೀರನ್ನು ಹಾಕಿ ಒಂದು 20 ನಿಮಿಷಗಳ ಕಾಲ ಇದನ್ನು ನೆನೆಸಿಟ್ಕೊಳ್ಳೋಣ. ತೀರಾ ಹೆಚ್ಚು ಸಮಯನೂ ಏನು ಬೇಕಾಗಿಲ್ಲ, ಒಂದು 20 ನಿಮಿಷ ಸಾಕು. ಈಗ ನೆನೆಸಿಟ್ಕೊಂಡಿರೋವಂಥ ಅಕ್ಕಿ ಬೇಳೆಯನ್ನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಅಕ್ಕಿ ತೊಗೊಂಡಿದ್ದ ಗ್ಲಾಸಲ್ಲೇ ಒಂದು 4 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. 4 ಗ್ಲಾಸ್ ನೀರನ್ನು ಹಾಕಿದ್ಮೇಲೆ ಈಗ ಇದಕ್ಕೆ ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು 3ರಿಂದ 4 ವಿಷಿಲ್ ಬರೋವರೆಗೂ ಇದನ್ನು ಕೂಗಿಸ್ಕೊಳ್ಳೋಣ. ವೈಟ್ ರೈಸ್ಗಾದರೆ ನಾವು 2 ವಿಷಿಲ್ ಯೂಸ್ ಮಾಡ್ಕೊಳ್ತೀವಿ, ಆದರೆ ಪೊಂಗಲ್ಗೆ 4 ವಿಷಿಲ್ ಇರಬೇಕು. ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. 4 ವಿಷಿಲ್ ಆದಮೇಲೆ ಅಕ್ಕಿ ಮತ್ತು ಬೇಳೆ ನಮಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇನ್ನೂ ಸಾಫ್ಟಾಗೂ ಬೇಯೋದು ಅಷ್ಟು ಚೆನ್ನಾಗಿರಲ್ಲ. ಈ ಒಂದು ಹಂತಕ್ಕೆ ಅಂದರೆ ಈ ಕನ್ಸಿಸ್ಟೆನ್ಸಿಗೆ ನಮಗೆ ಬೆಂದರೆ ಸಾಕಾಗುತ್ತೆ. ಇನ್ನೊಂದು ಕಡೆ ನಾನು ಸ್ವಲ್ಪ ನೀರನ್ನು ಸಹ ಕಾಯಲಿಕ್ಕೆ ಇಟ್ಟಿದ್ದೀನಿ. ನಾವಿಲ್ಲಿ ಪೊಂಗಲ್ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಹಾಗಾಗಿ ನೀರೊಂದು ಕಡೆ ಕಾಯಲಿಕ್ಕಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಇದಕ್ಕೆ ತಣ್ಣೀರನ್ನು ಬಳಸಬಾರ್ದು. ಚೆನ್ನಾಗಿ ನೀರು ಕುದೀತಾ ಇರುವಂಥ ನೀರನ್ನು ಸ್ವಲ್ಪ ಇದಕ್ಕೆ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ತೀರ ನೀರಾಗೂ ಇರಬಾರ್ದು ಈ ಪೊಂಗಲ್ಲು, ಹಾಗಂತ ತೀರ ಗಟ್ಟಿಯಾಗೂ ಇರಬಾರ್ದು. ವಿಡಿಯೋದಲ್ಲಿ ನೋಡಿಸ್ತಿದ್ದೀನಲ್ಲ, ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ಕರ್ನ ಇಡಿ. ಇನ್ನೊಂದು ಕಡೆ ನಾವು ಒಗ್ಗರಣೆ ತಯಾರಿನ ನಡೆಸೋಣ. ಒಗ್ಗರಣೆಗೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಅಂತೀರಾ, ಕಾಂಪ್ರಮೈಸೇ ಇಲ್ಲ. ಚೆನ್ನೈ ಸ್ಟೈಲ್ ಪೊಂಗಲ್ ಸವಿಬೇಕಂದ್ರೆ ಈ ಮಾತ್ರ ತುಪ್ಪ ಬೀಳಲೇಬೇಕು. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆನ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಕಾಳುಮೆಣಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕಾಳುಮೆಣಸನ್ನು ಹಾಕಿದ ನಂತರ 1 ಟೀ ಸ್ಪೂನಷ್ಟು ಜೀರಿಗೆನ ಇದಕ್ಕೆ ಹಾಕ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನಷ್ಟು ತುರಿದಿರೋ ಅಂಥ ಹಸಿ ಶುಂಠಿನ ತುರಿದು ಆದರೂ ಹಾಕ್ಕೋಬೋದು, ಸಣ್ಣ ಪೀಸಸ್ ಆಗೂ ಕಟ್ ಮಾಡ್ಬೋದು. ನಾನು ತುರಿದು ಹಾಕ್ಬಿಟ್ಟಿದ್ದೀನಿ. ಈಗ ಈ ಶುಂಠಿಯ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 4ರಿಂದ 5 ಹಸಿರುಮೆಣಸಿನ್ಕಾಯಿ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೊಂಡು ಒಂದು 15ರಿಂದ 20 ಗೋಡಂಬಿಗಳನ್ನ ಈ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಒಳ್ಳೆ ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದಮೇಲೆ ಈಗ ಇದಕ್ಕೆ ಕರಿಬೇವು ಅನ್ನೋದು ಕೊನೆಯಲ್ಲಿ ಹಾಕ್ಕೊಳ್ಳೋಣ. ಈಗ ನೋಡಿ, ಅರಿಶಿನ ಜಸ್ಟ್ ಒಂದು ಪಿಂಚು, ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿದ್ದೀವ ಇಲ್ವಾ ಅನ್ನೋ ಥರ ಇರಬೇಕು ಈ ಪೊಂಗಲ್ ಕಲರ್. ತೀರಾ ಎಲ್ಲೋ ಕಲರ್ ಬರಲ್ಲ ಈ ಪೊಂಗಲ್. ಇದೆಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿದ ನಂತರ ಕರಿಬೇವನ್ನು ಹಾಕ್ಕೊಳ್ಳೋಣ. ಈ ತುಪ್ಪ ಬಿಸಿ ಇರೋವಾಗ ಹಾಕಿದ್ರೆ ಚಿಟಪಟ ಅನ್ನತ್ತೆ. ಸ್ಟವ್ ಆಫ್ ಮಾಡಿಕೊಂಡು ತಕ್ಷಣವೇ ಈ ರೀತಿ ಕರಿಬೇವನ್ನು ಹಾಕಿ ಎಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆಯನ್ನು ನಾವು ಪೊಂಗಲ್ಗೆ ಸೇರಿಸ್ಕೊಳ್ಳೋಣ. ತುಪ್ಪ ಅಲ್ಲಿ ಹೇಗೆ ತೊಗೊಳ್ತಾರೆ ಅಂದರೆ ಫ್ರೆಂಡ್ಸ್, 1 ಗ್ಲಾಸ್ ಅಕ್ಕಿ ತೊಗೊಳ್ತೀವಲ್ಲ, ಅದೇ ಅಳತೆಯಲ್ಲೇ ತುಪ್ಪವನ್ನು ಅಲ್ಲಿ ಯೂಸ್ ಮಾಡ್ತಾರೆ. ತಮಿಳ್ನಾಡು ಪೊಂಗಲ್ ಸ್ಟೈಲ್ ಅಂದರೆ ತಮಿಳ್ನಾಡಲ್ಲಿ ಪೊಂಗಲ್ ಮಾಡೋರು 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ತುಪ್ಪನ ಯೂಸ್ ಮಾಡ್ಕೊಳ್ತಾರೆ. ಅದಕ್ಕೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಈ ಪೊಂಗಲ್. ಒಗ್ಗರಣೆಯನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾವು ಸ್ಟವ್ ಆನಲ್ಲೇ ಇಟ್ಟಿದ್ವಲ್ಲ ಕುಕ್ಕರ್ದು, 1ರಿಂದ 2 ನಿಮಿಷ ಸ್ಟವ್ ಆನಲ್ಲಿ ಇಟ್ಕೊಂಡು ಆಫ್ ಮಾಡಿದ್ರೆ ಸಾಕಾಗುತ್ತೆ. ಬಿಸಿ ಬಿಸಿ ಇರೋವಾಗಲೇ ಇದನ್ನು ಬಡಿಸ್ಬೇಕು, ಅಷ್ಟು ರುಚಿಯಾಗಿರುತ್ತೆ. ತಣ್ಣಗಾಗೋದಕ್ಕಿಂತ ಬಿಸಿಯಲ್ಲೇ. ಈಗ ಸರ್ವಿಂಗ್ ಬೌಲ್ಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ.
ಹೇಗೆ ಅಂದರೆ ಫ್ರೆಂಡ್ಸ್ ನಿಜ ಹೇಳ್ತಿದ್ದೀನಿ, ಬಾಯಲ್ಲಿಟ್ಟರೆ ಬೆಣ್ಣೆಗಾಗೇ ಕರಗಿ ಹೋಗಿಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ತುಪ್ಪ ಎಲ್ಲ ಜಾಸ್ತಿ ಹಾಕಿರೋ ಕಾರಣ ಸಖತ್ತಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವೂ. ಇದು ಸಾಂಬಾರು ಹೊಟ್ಟಿಗೆ ಹಾಕ್ಬೋದು, ಚಟ್ನಿ ಹೊಟ್ಟಿಗೆ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಅಲ್ಲಿ ಸಾಂಬಾರು ಹೊಟ್ಟಿಗೆ ಇದನ್ನು ಸರ್ವ್ ಮಾಡ್ತಾರೆ. ನೋಡಿ ಸ್ಪೂನಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ, ಎಷ್ಟು ಜ್ಯೂಸಿ ಆಗಿದೆ ಅಲ್ವಾ. ನಾನು ಹೇಳಿದೆ ಅಲ್ವಾ, ನನಗಂತೂ ಕೋಲ್ಡಾಗಿ ನಾನು ಸ್ವಲ್ಪ ಕಾಳು ಮೆಣಸು ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ಸಖತ್ ಟೇಸ್ಟಿಯಾದ ಪೊಂಗಲ್ ಇಲ್ಲಿ ರೆಡಿ ಆಯಿತು. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್